आज जो हमारे नीलकंठ राव साहब के साथ जो अन्याय हुआ है, ये हमारे लोगों को, हमारे जो उनके अभिमान है, उनको बहुत दुख हुआ है कि ये एक जो उनका पप्पा भी जो शासक एक एमएलए है और बेटा भी एचके सोसाइटी का प्रेसिडेंट मेंबर था, उसके बाद भी दिल्ली में उनका नाम सिलेक्शन होके यहाँ पे जो रिजेक्ट हुआ है, पूरा गुलबर्गा को बहुत अफसोस है। इसके लिए हम एक प्रतिभटना करके कांग्रेस सरकार को बोलना चाह रहे हैं कि हमारे नीलकंठ मुलगे साहब एक बहुत होराटागार आदमी है और समाज सेवा एक आदमी है। ऐसे आदमी को आप लोग धोखा मत दीजिए और जल्द से जल्द वो जो केकेआरटीसी का जो चेयरमैनशिप है उनको वापिस दीजिए, हमारा मांग है ये। अगर नहीं दिए तो सर आगे क्या, नहीं दिए तो बहुत बड़ा धरना होगा। ये खाली ट्रेलर है, अभी हमारे साहब ने अभी डिस्कशन कर्नाटक में कर रहे हैं, पूरा गुलबर्गा में हमारा होराಟ रहेगा। अभी ಈ ಕಲಬುರಗಿ ಮಹಾನಗರದಲ್ಲಿ ನೀಲಕಂಠರಾವ್ ಮೂಲಿಗೆ ಅಭಿಮಾನಿಗಳ ಸಂಘ ಮತ್ತು ಬಹುಜನ ಹೋರಾಟ ಸಮಿತಿಯ ಸಂಘಟನೆ ಒಂದು ಜಂಟಿ ಆಶ್ರಯದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಇಲ್ಲಿರ್ತಕ್ಕಂತ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ತೇವೆ. ಏನಂದ್ರೆ ಮಾನ್ಯ ನೀಲಕಂಠರಾವ್ ಮೂಲಿಗೆ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡುವುದರ ಮುಖಾಂತರ ಕೆಳ ಹಂತದಿಂದ ಅವರು ಪಾರ್ಟಿಯನ್ನು ಕಟ್ಟಿದ್ದಾರೆ. ಆ ಪಾರ್ಟಿಯಲ್ಲಿ ಇರ್ತಕ್ಕಂತ ದಲಿತರಾಗಲಿ, ಶೋಷಿತರಾಗಲಿ, ಹಿಂದುಳಿದರ, ಅಲ್ಪಸಂಖ್ಯಾತರ ವರ್ಗದ ಶೋಷಿತ ಕಲ್ಯಾಣಕ್ಕಾಗಿ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸರ್ಕಾರ ಅವರಿಗೆ ಅನ್ಯಾಯ ಮಾಡಿದೆ. ಅದಕ್ಕೆ ಅವರು ಬರ್ತಕ್ಕಂತ ಒಂದು ವಾರದ ಒಳಗಾಗಿ ಅವರಿಗೆ ನೀಲಕಂಠರಾವ್ ಮೂಲಿಗೆ ಅವರಿಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂತ ಯಾವ್ದಾದ್ರು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು, ಸೂಕ್ತ ಸ್ಥಾನವನ್ನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದ್ ವೇಳೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ನಿರ್ಲಕ್ಷ್ಯತನ ಮತ್ತು ವಿಳಂಬ ನೀತಿ ತೋರಿದ್ದೇ ಆದರೆ ನಾವು ಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಉಗ್ರವಾದಂತ ಸ್ವರೂಪವಾದಂತ ಹೋರಾಟ ಮಾಡೋದ್ರ ಮುಖಾಂತರ ಮತ್ತು ಕಲಬುರಗಿ ಬಂದ್ ಕರೆ ಮಾಡೋದ್ರ ಮುಖಾಂತರ ಇನ್ನೂ ಹೋರಾಟ ಮತ್ತು ಈ ಚಳವಳಿಯನ್ನ ನಾವು ಉಗ್ರ ಸ್ವರೂಪದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ.